ಧಾರವಾಡ ವಿದ್ಯಾಕಾಶಿ ಅಂತಾನೆ ಹೆಸರಾದಂತಹ ನಗರ. ನಿನ್ನೆ ವಿದ್ಯಾವಂತರ ಆಕ್ರೋಶ ಹೆಚ್ಚಾಗಿದೆ. ಕಾರಣ ಎಲ್ಲರ ಒತ್ತಾಯ ಒಂದೇ, ಅದು ಸರ್ಕಾರ ತಕ್ಷಣವೇ ಖಾಲಿ ಇರುವ 2,80,000 ಸರ್ಕಾರಿ ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ತಮಗೆ ಉದ್ಯೋಗವನ್ನ ನೀಡಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗಿತ್ತು. ಆ ಹೋರಾಟಕ್ಕೆ ಫಲ ಕೂಡ ಸಿಗ್ತಾ ಇದೆ. ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾದಂತ ಚಾಲೆಂಜ್. ಏನೇನೋ ರಾಜಕೀಯ ಮಾಡ್ತಾರೆ, ನಾವಿಲ್ಲಿ ಈ ಹುದ್ದೆನ ಭರ್ತಿ ಮಾಡಿ ನಾವು ನಿಮ್ಮನ್ನ ಕೊಂಡಾಡ್ತೀವಿ. ಇದು ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ. ಸಿಎಂ ಕುರ್ಚಿ ಕದನದಲ್ಲಿ ಬಿಸಿಯಾಗಿರುವಂತಹ ರಾಜ್ಯ ಸರ್ಕಾರಕ್ಕೆ ಉದ್ಯೋಗಾಕಾಂಕ್ಷಿಗಳು ಬಿಸಿ ಮುಟ್ಟಿಸಿದ್ದಾರೆ. ವಿದ್ಯಾಕಾಶಿ ಧಾರವಾಡದಲ್ಲಿ ಸೇರಿದ ಸಾವಿರಾರು ಅಭ್ಯರ್ಥಿಗಳು ಪ್ರತಿಭಟನೆ, ರ್ಯಾಲಿ, ಕಲ್ಲು ತೂರಾಟವನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ಪ್ರತಿಭಟನೆಗೆ ಬಿಜೆಪಿ ಕೂಡ ಸಾಥ್ ನೀಡಿತ್ತು. ಆ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಉದ್ಯೋಗಾಕಾಂಕ್ಷಿಗಳ ಕಿಡಿ, ಧಾರವಾಡ ಉದ್ವಿಗ್ನ. ಕೊನೆಗೂ ಖಾಲಿ ಹುದ್ದೆಗಳ ಭರ್ತಿಗೆ ತೀರ್ಮಾನ. ಬೇಕೇ ಬೇಕು, ನ್ಯಾಯ ಬೇಕು. ವಿ ವಾಂಟ್ ಜಸ್ಟಿಸ್. ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಸಿಎಂ ಡಿಸಿಎಂ ಭಿತ್ತಿಪತ್ರ ಹಿಡಿದು ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ. ಪ್ರತಿಭಟನಾ ಮೆರವಣಿಗೆ ಆ ಆಕ್ರೋಶ ಫಲವನ್ನು ಕೊಡ್ತಾ ಇದೆ. ನಮಗೆ ಆ ಮಕ್ಕಳ ನೋವು, ಯುವಕರ ನೋವು ಅರ್ಥ ಆಗ್ತದೆ. ನಾವು ಉದ್ಯೋಗಗಳನ್ನ ವಾಪಸ್ಸು ಅವ್ರಿಗೆಲ್ಲ ಎಷ್ಟೆಷ್ಟು ಖಾಲಿ ಇದೆ ಭರ್ತಿ ಮಾಡಬೇಕು ಅಂತ ನಮ್ಮ ಸರ್ಕಾರದ ಮೊದಲನೇ ಯೋಜನೆ. ನಾವು ಪ್ಲಾನ್ ಹಾಕಿದೀವಿ. ಆದಷ್ಟು ಕೆಪಿಎಸ್ಸಿಗೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದೀವಿ. ಟೀಚರ್ಸ್ ಬೇರೆ ಬೇರೆ ಎಲ್ಲ ಫಿಲ್ಅಪ್ ಮಾಡ್ತಾ ಇದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡ್ತಾ ಇದೀವಿ. ಸದ್ಯದಲ್ಲೇ ನಾವು ಕ್ಯಾಬಿನೆಟ್ ಅಲ್ಲೂ ನಾವು ಇದ್ರ ಬಗ್ಗೆ ಎಲ್ಲ ವ್ಯಾಪಕವಾಗಿ ಚರ್ಚೆ ಮಾಡಿ ಜಲ್ದಿ ನಿಮ್ಗೆಲ್ಲ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಡ್ತೀವಿ. ಬಿಜೆಪಿ ನಾಯಕರು ನೇಮಕಾತಿ ಮಾಡೇ ಇಲ್ಲ. 4,000 ಕಾನ್ಸ್ಟೇಬಲ್ಗಳ ನೇಮಕಕ್ಕೆ ಅನುಮತಿ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನನಗೆ ಒಂದು 4,000 ಕಾನ್ಸ್ಟೇಬಲ್ಸ್ಗೆ ರೆಕ್ರೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರ್ ಮಾಡಿದ್ದಾರೆ. ನೇಮಕಾತಿಗೆ ಮೀಸಲಾತಿಯದ್ದೇ ಗೊಂದಲ. ಕೆಲವು ಕಾನೂನಿನ ತೊಡಕಿದೆ, ಹಿಂದೆ ಇರಲಿಲ್ಲ. ಇವೆಲ್ಲಾನು ಕೂಡ ನಮ್ಮ ಸರ್ಕಾರ ಬಂದ್ಮೇಲೆ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಸುಮಾರು 35,000-40,000 ಹುದ್ದೆಗಳನ್ನ ನಾವು ತುಂಬಿದ್ದೀವಿ. ಇವಾಗ ಸ್ವಲ್ಪ ಏನು ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ ಸ್ವಲ್ಪ ತಡವಾಗಿದೆ. ಅದನ್ನು ಕೂಡ ಈ ಗುರುವಾರ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನ ಹೇಗೆ ಬಗೆಹರಿಸೋದಂತ ನಾವು ಒಂದು ತೀರ್ಮಾನ ತಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಅದನ್ನ ನಾವು ಮಾಡ್ತೀವಿ. ಅದೇನೇ ಇರಲಿ, ವಿಪಕ್ಷಗಳನ್ನ ದೂರುತ್ತಾ ಕೂತಿರುವಂತಹ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ ಹಿತವನ್ನು ಕೂಡ ಮರೆತು ಬಿಟ್ಟಿದೆ. ಹತ್ತತ್ರ 3 ವರ್ಷ ಕಳೀತಾ ಬಂದಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಗ್ರಹಣ ಹಿಡಿದಂತಾಗಿದೆ. ಪಂಚ ಗ್ಯಾರಂಟಿಗಳ ಈಡೇರಿಕೆ ಹಾಗೂ ಕುರ್ಚಿ ಕದನದಲ್ಲೇ ಮುಳುಗಿರುವಂತಹ ಸರ್ಕಾರ ಅಭಿವೃದ್ಧಿ ಜೊತೆಗೆ ನೇಮಕಾತಿಯನ್ನು ಕೂಡ ಗಾಳಿಗೆ ತೂರಿದೆ. ಲಕ್ಷಾಂತರ ಅಭ್ಯರ್ಥಿಗಳು ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ. ಈಗಲಾದರೂ ಸರ್ಕಾರ ಖಾಲಿ ಹುದ್ದೆಗಳ ನೇಮಕಾತಿಗೆ ಚಾಲನೆ ನೀಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಯುವಕರಿಗೆ ಕೆಲಸ ಕೊಡುವಂತಹ ಅಗತ್ಯ ತೀರಾ ಅನಿವಾರ್ಯ ಇದೆ. ಎಲ್ಲರೂ ಓದ್ತಾ ಇದ್ದಾರೆ, ಡಿಗ್ರಿ ಮಾಡ್ತಾ ಇದ್ದಾರೆ, ಆಚೆ ಬರ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಉದ್ಯೋಗ ಪ್ರಾಪ್ತಿ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ. ನಿನ್ನೆ ನೀವು ಗಮನಿಸಿದ್ರಿ, ಧಾರವಾಡ ವಿದ್ಯಾಕಾಶಿಯಲ್ಲಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದರು. ಆ ಧಾರವಾಡದಲ್ಲಿ ಎಷ್ಟೆಲ್ಲ ಕೋಚಿಂಗ್ ಕ್ಲಾಸಸ್ ಇದೆ. ಕೋಚಿಂಗ್ ತಗೋತಾರೆ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ. ಇವತ್ತು ಕರೀತಾರೆ, ನಾಳೆ ಕರೀತಾರೆ, ಇವತ್ತು ಕರೀತಾರೆ, ನಾಳೆ ಕರೀತಾರೆ. ಕಾಲ್ ಫಾರ್ಮೇ ಆಗ್ತಾ ಇಲ್ಲ. ಎಷ್ಟು ವರ್ಷ ಅಂತ ಕಾಯೋದು? ಆಕ್ರೋಶದ ಕಟ್ಟೆಯೊಡೆದು ನಿನ್ನೆ ಎಲ್ಲರೂ ರಸ್ತೆಗಿಳಿದಿದ್ರು. ಆದ್ರೆ ಸರ್ಕಾರ ಇಂಥ ಪ್ರತಿಭಾವಂತ ಯುವಕರಿಗೆ ಕೆಲಸ ಕೊಡುವಂತ ಕೆಲಸನೇ ಮಾಡ್ತಾ ಇಲ್ಲ. ಓದಿ ಓದಿ ಕಾಲ್ ಫಾರ್ಮ್ಗೆ ಕಾಯ್ತಾ ಇರೋದು ಈ ಎಲ್ಲ ಯುವ ಸಮೂಹ. ಈ ಯುವಕರು ಹೇಳ್ತಾ ಇರೋದೇನಂತಂದ್ರೆ, ನೀವು ಕೊಡೋ 3,000 ಅನುದಾನ ಬೇಕಿದ್ರೆ ನಿಲ್ಲಿಸ್ಬಿಡಿ, ಬೇಕಾಗಿಲ್ಲ ನಮಗೆ. ಆದ್ರೆ ದಯವಿಟ್ಟು ನಮಗೆ ಉದ್ಯೋಗ ಸೃಷ್ಟಿ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನ ಈ 3,000 ಯಾರ್ಯಾರು ಸಿಗ್ತಾ ಇದೆ ಅದು ಕೂಡ ಗೊತ್ತಿಲ್ಲ ಅನ್ನುವಂಥದ್ದು ಹಲವರ ವಾದ. ಏನೇ ಇರಲಿ,
3,000 ಕೊಡ್ತೀವಿ ಅಂತ ನೀವು ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಯುವ ನಿಧಿಯ ಅಡಿಯಲ್ಲಿ ಉದ್ಯೋಗ ಇಲ್ಲದೆ ಇರೋರಿಗೆ, ನಿರುದ್ಯೋಗಿಗಳಿಗೆ. ಆ 3,000 ಅನುದಾನ ಬೇಕಿದ್ರೆ ನೀವು ನಿಲ್ಲಿಸ್ಬಿಡಿ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ಮೊದಲು ಕಾಲ್ಫಾರ್ಮ್ ಮಾಡಿ, ನಮಗೆ ಕೆಲಸ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇರೋದು ಈ ಎಲ್ಲ ಉದ್ಯೋಗಾಕಾಂಕ್ಷಿಗಳು. ವೀಕ್ಷಕರೇ, ಕರ್ನಾಟಕದಲ್ಲಿ 2,84,881 ಹುದ್ದೆಗಳು ಖಾಲಿ ಇದೆ. 2,84,000 ಗುತ್ತಿಗೆ, ಹೊರಗುತ್ತಿಗೆಯಡಿ 96,844 ಹುದ್ದೆಗಳ ಭರ್ತಿ. ಈಗಲೂ ಕೂಡ ಈಗ ಸದ್ಯಕ್ಕೆ ನಾವು ಲೆಕ್ಕಕ್ಕೆ ತಗೊಂಡ್ರೆ 1,88,037 ಹುದ್ದೆಗಳಿಗೆ ನೇಮಕಾತಿ ಆಗಬೇಕು. ಜನವರಿಯಲ್ಲೇ 24,300 ಹುದ್ದೆಗಳ ಭರ್ತಿಗೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಈ ಕಡೆ ಕಲ್ಯಾಣ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಕಲ್ಯಾಣ ಕರ್ನಾಟಕದಲ್ಲಿ 32,132 ಹುದ್ದೆಗಳ ನೇಮಕಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಆದರೆ ಇದುವರೆಗೆ ನೇಮಕ ಆಗಿರುವಂತದ್ದು ಕೇವಲ 8,157. ಎಲ್ಲವನ್ನು ಒಟ್ಟಿಗೆ ಸೇರಿಸಿದ್ರೆ 64,000 65,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅಸ್ತು ಎಂದಿದೆ. ಅದರ ಪೈಕಿ 8,000 ಮಾತ್ರ, 8,157 ಹುದ್ದೆ ಮಾತ್ರ ನೇಮಕ ಆಗಿರುವುದು. ಉಳಿದವರು ಏನ್ ಮಾಡಬೇಕು? ಉಳಿದ ನೇಮಕಾತಿ ಪ್ರಕ್ರಿಯೆ ಯಾವಾಗ ಮಾಡ್ತೀರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ನೇಮಕಾತಿ ಆಗುವವರೆಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಿನ್ನೆ ಪಾಪ ಎಷ್ಟು ಜನ ಕಣ್ಣೀರು ಹಾಕ್ತಿದ್ರಲ್ಲಿ, ತಂದೆ ತಾಯಿಗೆ ದುಡ್ಡು ಕೊಡಕ್ಕಾಗ್ತಿಲ್ಲ ಸರ್, ನಮ್ಮ ಕೋಚಿಂಗ್ ಕ್ಲಾಸ್ಗೆ ಅವರೇ ನಮಗೆ ದುಡ್ಡು ಕಳಿಸ್ತಾ ಇದ್ದಾರೆ, ಎಷ್ಟು ದಿನ ಅಂತ ನಾವು ತಂದೆ ತಾಯಿಯ ಸಹಾಯದಲ್ಲಿ ಬದುಕೋದು, ನಮ್ಮ ಕೆಲಸ ಅಂತ ಯಾವಾಗ ಮಾಡೋದು? ಇದು ಆ ಎಲ್ಲ ಉದ್ಯೋಗಾಕಾಂಕ್ಷಿ ಪ್ರತಿಭಾನ್ವಿತ ಯುವಕರ ಪ್ರಶ್ನೆ ಆಗಿದೆ. ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಆದ್ರೆ ನೀವೇ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಅಂತಂದ್ರೆ ಏನು? ಏಜ್ ಲಿಮಿಟ್ ಇದೆ, ಏಜ್ ಬಾರ್ ಆಯ್ತು ಅಂತಂದ್ರೆ ನಾವು ಏನ್ ಮಾಡೋದು ಅನ್ನೋರೆಲ್ಲರ ಪ್ರಶ್ನೆ ಆಗಿದೆ. ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ರಾಜಕೀಯವನ್ನ ಪಕ್ಕಕ್ಕಿಡಿ. ಬಿಜೆಪಿ ಅವರು ಆರೋಪ ಮಾಡ್ತಾರೆ, ಜೆಡಿಎಸ್ನವರು ಆರೋಪ ಮಾಡ್ತಾರೆ, ಎಲ್ಲವನ್ನ ಪಕ್ಕಕ್ಕಿಟ್ಟು ದಯವಿಟ್ಟು ಆದಷ್ಟು ಬೇಗ ಕಾಲ್ಫಾರ್ಮ್ ಮಾಡಿ ಪ್ರತಿಭಾನ್ವಿತರು ಕೆಲಸ ತಗೊಳ್ಳಿ. ಧಾರವಾಡ ವಿದ್ಯಾಕಾಶಿ ಅಂತಾನೆ ಹೆಸರಾದಂತಹ ನಗರ, ನಿನ್ನೆ ವಿದ್ಯಾವಂತರ ಆಕ್ರೋಶ ಹೆಚ್ಚಾಗಿದೆ. ಕಾರಣ ಎಲ್ಲರ ಒತ್ತಾಯ ಒಂದೇ, ಅದು ಸರ್ಕಾರ ತಕ್ಷಣವೇ ಖಾಲಿ ಇರುವ 2,80,000 ಸರ್ಕಾರಿ ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ತಮಗೆ ಉದ್ಯೋಗವನ್ನ ನೀಡಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗಿತ್ತು. ಆ ಹೋರಾಟಕ್ಕೆ ಫಲ ಕೂಡ ಸಿಗ್ತಾ ಇದೆ. ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾದಂತ ಚಾಲೆಂಜ್. ಏನೇನೋ ರಾಜಕೀಯ ಮಾಡ್ತಾರೆ, ನಾವಿಲ್ಲಿ ಈ ಹುದ್ದೆನ ಭರ್ತಿ ಮಾಡಿ ನಾವು ನಿಮ್ಮನ್ನ ಕೊಂಡಾಡ್ತೀವಿ. ಇದು ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ. ಸಿಎಂ ಕುರ್ಚಿ ಕದನದಲ್ಲಿ ಬಿಜಿಯಾಗಿರುವಂತಹ ರಾಜ್ಯ ಸರ್ಕಾರಕ್ಕೆ ಉದ್ಯೋಗಾಕಾಂಕ್ಷಿಗಳು ಬಿಸಿ ಮುಟ್ಟಿಸಿದ್ದಾರೆ. ವಿದ್ಯಾಕಾಶಿ ಧಾರವಾಡದಲ್ಲಿ ಸೇರಿದ ಸಾವಿರಾರು ಅಭ್ಯರ್ಥಿಗಳು ಪ್ರತಿಭಟನೆ, ರ್ಯಾಲಿ, ಕಲ್ಲು ತೂರಾಟವನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ಪ್ರತಿಭಟನೆಗೆ ಬಿಜೆಪಿ ಕೂಡ ಸಾಥ್ ನೀಡಿತ್ತು. ಆ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಉದ್ಯೋಗಾಕಾಂಕ್ಷಿಗಳ ಕಿಡಿ, ಧಾರವಾಡ ಉದ್ವಿಗ್ನ. ಕೊನೆಗೂ ಖಾಲಿ ಹುದ್ದೆಗಳ ಭರ್ತಿಗೆ ತೀರ್ಮಾನ. ಬೇಕೇ ಬೇಕು, ನ್ಯಾಯ ಬೇಕು. ವಿ ವಾಂಟ್ ಜಸ್ಟಿಸ್. ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಸಿಎಂ ಡಿಸಿಎಂ ಭಿತ್ತಿಪತ್ರ ಹಿಡಿದು ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ. ಪ್ರತಿಭಟನಾ ಮೆರವಣಿಗೆ ಆ ಆಕ್ರೋಶ ಫಲವನ್ನು ಕೊಡ್ತಾ ಇದೆ. ನಮಗೆ ಆ ಮಕ್ಕಳ ನೋವು, ಯುವಕರ ನೋವು ಅರ್ಥ ಆಗ್ತದೆ. ನಾವು ಉದ್ಯೋಗಗಳನ್ನ ವಾಪಸ್ಸು ಅವ್ರಿಗೆಲ್ಲ ಎಷ್ಟೆಷ್ಟು ಖಾಲಿ ಇದೆ ಭರ್ತಿ ಮಾಡಬೇಕು ಅಂತ ನಮ್ಮ ಸರ್ಕಾರದ ಮೊದಲನೇ ಯೋಜನೆ. ನಾವು ಪ್ಲಾನ್ ಹಾಕಿದೀವಿ. ಆದಷ್ಟು ಕೆಪಿಎಸ್ಸಿಗೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ. ಟೀಚರ್ಸ್ ಬೇರೆ ಬೇರೆ ಎಲ್ಲ ಫಿಲ್ಅಪ್ ಮಾಡ್ತಾ ಇದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡ್ತಾ ಇದೀವಿ. ಸದ್ಯದಲ್ಲೇ ನಾವು ಕ್ಯಾಬಿನೆಟ್ ಅಲ್ಲೂ ನಾವು ಇದ್ರ ಬಗ್ಗೆ ಎಲ್ಲ ವ್ಯಾಪಕವಾಗಿ ಚರ್ಚೆ ಮಾಡಿ ಜಲ್ದಿ ನಿಮ್ಗೆಲ್ಲ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಡ್ತೀವಿ. ಬಿಜೆಪಿ ನಾಯಕರು ನೇಮಕಾತಿ ಮಾಡೇ ಇಲ್ಲ. 4,000 ಕಾನ್ಸ್ಟೇಬಲ್ಗಳ ನೇಮಕಕ್ಕೆ ಅನುಮತಿ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನನಗೆ
ಒಂದು 4,000 ಕಾನ್ಸ್ಟೇಬಲ್ಸ್ಗೆ ರಿಕ್ರೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರ್ ಮಾಡಿದ್ದಾರೆ. ನೇಮಕಾತಿಗೆ ಮೀಸಲಾತಿಯದ್ದೇ ಗೊಂದಲ. ಕೆಲವು ಕಾನೂನಿನ ತೊಡಕಿದೆ, ಹಿಂದೆ ಇರಲಿಲ್ಲ ಇವೆಲ್ಲಾನು ಕೂಡ. ನಮ್ಮ ಸರ್ಕಾರ ಬಂದ್ಮೇಲೆ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಸುಮಾರು 35,000-40,000 ಹುದ್ದೆಗಳನ್ನ ನಾವು ತುಂಬಿದ್ವಿ. ಇವಾಗ ಸ್ವಲ್ಪ ಏನು ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ ಸ್ವಲ್ಪ ತಡವಾಗಿದೆ. ಅದನ್ನು ಕೂಡ ಈ ಗುರುವಾರ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನ ಹೇಗೆ ಬಗೆಹರಿಸೋದಂತ ನಾವು ಒಂದು ತೀರ್ಮಾನ ತಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಅದನ್ನ ನಾವು ಮಾಡ್ತೀವಿ. ಅದೇನೇ ಇರಲಿ, ವಿಪಕ್ಷಗಳನ್ನ ದೂರುತ್ತಾ ಕೂತಿರುವಂತಹ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ ಹಿತವನ್ನು ಕೂಡ ಮರೆತು ಬಿಟ್ಟಿದೆ. ಹತ್ತತ್ರ 3 ವರ್ಷ ಕಳೀತಾ ಬಂದಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಗ್ರಹಣ ಹಿಡಿದಂತಾಗಿದೆ. ಪಂಚ ಗ್ಯಾರಂಟಿಗಳ ಈಡೇರಿಕೆ ಹಾಗೂ ಕುರ್ಚಿ ಕದನದಲ್ಲೇ ಮುಳುಗಿರುವಂತಹ ಸರ್ಕಾರ ಅಭಿವೃದ್ಧಿ ಜೊತೆಗೆ ನೇಮಕಾತಿಯನ್ನು ಕೂಡ ಗಾಳಿಗೆ ತೂರಿದೆ. ಲಕ್ಷಾಂತರ ಅಭ್ಯರ್ಥಿಗಳು ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ. ಈಗಲಾದರೂ ಸರ್ಕಾರ ಖಾಲಿ ಹುದ್ದೆಗಳ ನೇಮಕಾತಿಗೆ ಚಾಲನೆ ನೀಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಯುವಕರಿಗೆ ಕೆಲಸ ಕೊಡುವಂತಹ ಅಗತ್ಯ ತೀರಾ ಅನಿವಾರ್ಯ ಇದೆ. ಎಲ್ಲರೂ ಓದ್ತಾ ಇದ್ದಾರೆ, ಡಿಗ್ರಿ ಮಾಡ್ತಾ ಇದ್ದಾರೆ, ಆಚೆ ಬರ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಉದ್ಯೋಗ ಪ್ರಾಪ್ತಿ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ. ನಿನ್ನೆ ನೀವು ಗಮನಿಸಿದ್ರಿ, ಧಾರವಾಡ ವಿದ್ಯಾಕಾಶಿಯಲ್ಲಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದರು. ಆ ಧಾರವಾಡದಲ್ಲಿ ಎಷ್ಟೆಲ್ಲ ಕೋಚಿಂಗ್ ಕ್ಲಾಸಸ್ ಇದೆ. ಕೋಚಿಂಗ್ ತಗೋತಾರೆ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ಇವತ್ತು ಕರೀತಾರೆ, ನಾಳೆ ಕರೀತಾರೆ, ಇವತ್ತು ಕರೀತಾರೆ, ನಾಳೆ ಕರೀತಾರೆ. ಕಾಲ್ ಫಾರ್ಮೇ ಆಗ್ತಾ ಇಲ್ಲ. ಎಷ್ಟು ವರ್ಷ ಅಂತ ಕಾಯೋದು? ಆಕ್ರೋಶದ ಕಟ್ಟೆಯೊಡೆದು ನಿನ್ನೆ ಎಲ್ಲರೂ ರಸ್ತೆಗಿಳಿದಿದ್ರು. ಆದ್ರೆ ಸರ್ಕಾರ ಇಂಥ ಪ್ರತಿಭಾವಂತ ಯುವಕರಿಗೆ ಕೆಲಸ ಕೊಡುವಂತ ಕೆಲಸನೇ ಮಾಡ್ತಾ ಇಲ್ಲ. ಓದಿ ಓದಿ ಕಾಲ್ ಫಾರ್ಮ್ಗೆ ಕಾಯ್ತಾ ಇರೋದು ಈ ಎಲ್ಲ ಯುವ ಸಮೂಹ. ಈ ಯುವಕರು ಹೇಳ್ತಾ ಇರೋದೇನಂತಂದ್ರೆ, ನೀವು ಕೊಡೋ 3,000 ಅನುದಾನ ಬೇಕಿದ್ರೆ ನಿಲ್ಲಿಸ್ಬಿಡಿ, ಬೇಕಾಗಿಲ್ಲ ನಮಗೆ, ಆದ್ರೆ ದಯವಿಟ್ಟು ನಮಗೆ ಉದ್ಯೋಗ ಸೃಷ್ಟಿ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನ ಈ 3,000 ಯಾರ್ಯಾರು ಸಿಗ್ತಾ ಇದೆ ಅದು ಕೂಡ ಗೊತ್ತಿಲ್ಲ ಅನ್ನುವಂಥದ್ದು ಹಲವರ ವಾದ. ಏನೇ ಇರಲಿ, 3,000 ಕೊಡ್ತೀವಿ ಅಂತ ನೀವು ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಯುವ ನಿಧಿಯ ಅಡಿಯಲ್ಲಿ ಉದ್ಯೋಗ ಇಲ್ಲದೆ ಇರೋರಿಗೆ, ನಿರುದ್ಯೋಗಿಗಳಿಗೆ ಆ 3,000 ಅನುದಾನ ಬೇಕಿದ್ರೆ ನೀವು ನಿಲ್ಲಿಸ್ಬಿಡಿ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ, ಮೊದಲು ಕಾಲ್ಫಾರ್ಮ್ ಮಾಡಿ, ನಮಗೆ ಕೆಲಸ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇರೋದು ಈ ಎಲ್ಲ ಉದ್ಯೋಗಾಕಾಂಕ್ಷಿಗಳು. ವೀಕ್ಷಕರೇ, ಕರ್ನಾಟಕದಲ್ಲಿ 2,84,881 ಹುದ್ದೆಗಳು ಖಾಲಿ ಇದೆ. 2,84,000 ಗುತ್ತಿಗೆ, ಹೊರಗುತ್ತಿಗೆಯಡಿ 96,844 ಹುದ್ದೆಗಳ ಭರ್ತಿ. ಈಗಲೂ ಕೂಡ ಈಗ ಸದ್ಯಕ್ಕೆ ನಾವು ಲೆಕ್ಕಕ್ಕೆ ತಗೊಂಡ್ರೆ 1,88,037 ಹುದ್ದೆಗಳಿಗೆ ನೇಮಕಾತಿ ಆಗಬೇಕು. ಜನವರಿಯಲ್ಲೇ 24,300 ಹುದ್ದೆಗಳ ಭರ್ತಿಗೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಈ ಕಡೆ ಕಲ್ಯಾಣ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಕಲ್ಯಾಣ ಕರ್ನಾಟಕದಲ್ಲಿ 32,132 ಹುದ್ದೆಗಳ ನೇಮಕಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಆದರೆ ಇದುವರೆಗೆ ನೇಮಕ ಆಗಿರುವಂತದ್ದು ಕೇವಲ 8,157. ಎಲ್ಲವನ್ನು ಒಟ್ಟಿಗೆ ಸೇರಿಸಿದ್ರೆ 64,000 65,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅಸ್ತು ಎಂದಿದೆ. ಅದರ ಪೈಕಿ 8,000 ಮಾತ್ರ, 8,157 ಹುದ್ದೆ ಮಾತ್ರ ನೇಮಕ ಆಗಿರುವುದು. ಉಳಿದವರು ಏನ್ ಮಾಡಬೇಕು? ಉಳಿದ ನೇಮಕಾತಿ ಪ್ರಕ್ರಿಯೆ ಯಾವಾಗ ಮಾಡ್ತೀರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ನೇಮಕಾತಿ ಆಗುವವರೆಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಿನ್ನೆ ಪಾಪ ಎಷ್ಟು ಜನ ಕಣ್ಣೀರು ಹಾಕ್ತಿದ್ರಲ್ಲಿ, ತಂದೆ ತಾಯಿಗೆ ದುಡ್ಡು ಕೊಡಕ್ಕಾಗ್ತಿಲ್ಲ ಸರ್, ನಮ್ಮ ಕೋಚಿಂಗ್ ಕ್ಲಾಸ್ಗೆ ಅವರೇ ನಮಗೆ ದುಡ್ಡು ಕಳಿಸ್ತಾ ಇದ್ದಾರೆ, ಎಷ್ಟು ದಿನ ಅಂತ ನಾವು ತಂದೆ ತಾಯಿಯ ಸಹಾಯದಲ್ಲಿ ಬದುಕೋದು, ನಮ್ಮ ಕೆಲಸ ಅಂತ ಯಾವಾಗ ಮಾಡೋದು? ಇದು ಆ ಎಲ್ಲ ಉದ್ಯೋಗಾಕಾಂಕ್ಷಿ ಪ್ರತಿಭಾನ್ವಿತ ಯುವಕರ ಪ್ರಶ್ನೆ ಆಗಿದೆ. ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಆದ್ರೆ ನೀವೇ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಅಂತಂದ್ರೆ ಏನು? ಏಜ್ ಲಿಮಿಟ್ ಇದೆ, ಏಜ್ ಬಾರ್ ಆಯ್ತು ಅಂತಂದ್ರೆ ನಾವು ಏನ್ ಮಾಡೋದು ಅನ್ನೋರೆಲ್ಲರ ಪ್ರಶ್ನೆ ಆಗಿದೆ. ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ರಾಜಕೀಯವನ್ನ ಪಕ್ಕಕ್ಕಿಡಿ. ಬಿಜೆಪಿ ಅವರು ಆರೋಪ ಮಾಡ್ತಾರೆ, ಜೆಡಿಎಸ್ನವರು ಆರೋಪ ಮಾಡ್ತಾರೆ, ಎಲ್ಲವನ್ನ ಪಕ್ಕಕ್ಕಿಟ್ಟು ದಯವಿಟ್ಟು ಆದಷ್ಟು ಬೇಗ ಕಾಲ್ಫಾರ್ಮ್ ಮಾಡಿ ಪ್ರತಿಭಾನ್ವಿತರು ಕೆಲಸ ತಗೊಳ್ಳಿ.